ಸಂಜಯ್ ನಗರದಲ್ಲಿ ಪೈಪ್ಲೈನ್ ಕಾಮಗಾರಿ ಹೆಸರಲ್ಲಿ ಹಗಲು ದರೋಡೆ. ಶಾಸಕರೇ, ಅಧಿಕಾರಿಗಳೇ, ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೇ ಈ ಕಳಪೆ ಕೆಲಸ? ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಕುಮಾರ್ ನಾಯ್ಡು. ಇದು ಮುಖವಾಡ ಮೀಡಿಯಾ. ವರದಿಯನ್ನು ಶುರು ಮಾಡುವ ಮುನ್ನ ಒಂದು ಸಣ್ಣ ವಿನಂತಿ. ನೈಜ ಮತ್ತು ಜನಪರ ಸುದ್ದಿಗಳಿಗಾಗಿ ನಮ್ಮ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಪುಟಗಳನ್ನು ಫಾಲೋ ಮಾಡಿ. ಮುಖವಾಡ ಮೀಡಿಯಾ ನ್ಯೂಸ್ ರಿಪೋರ್ಟ್ಸ್. ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಕಾಮಗಾರಿ ಹೆಸರಲ್ಲಿ ಸಾರ್ವಜನಿಕರ ಹಣ ಲೂಟಿ, ನೀರಿನ ಪೈಪ್ ಅಳವಡಿಕೆಯಲ್ಲಿ ಎದ್ದು ಕಾಣುತ್ತಿದೆ ಅಧಿಕಾರಿಗಳ ಬೇಜವಾಬ್ದಾರಿತನ. ಕಳಪೆ ಕೆಲಸದ ಅಸಲಿ ಮುಖವಾಡ ಬಯಲು. ಗಲ್ಲಿ ಗಲ್ಲಿಗಳಲ್ಲಿ ಫ್ಲೆಕ್ಸ್ ಹಾಕುವ ಟಿಕೆಟ್ ಆಕಾಂಕ್ಷಿ ನಾಯಕರಿಗೆ ಈ ಸಮಸ್ಯೆಗಳು ಕಾಣುತ್ತಿಲ್ಲವೇ? ಸ್ಥಳೀಯ ಶಾಸಕ ಬೈರತಿ ಸುರೇಶ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಅಕ್ರಮಕ್ಕೆ ಹೊಣೆ ಯಾರು? ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿ ಸದ್ಯ ನಡೆಯುತ್ತಿರುವ ನೀರಿನ ಪೈಪ್ ಅಳವಡಿಕೆಯ ಕೆಲಸ ಎಷ್ಟು ಕಳಪೆಯಾಗಿದೆ ಎಂದರೆ ಜನಸಾಮಾನ್ಯರು ಈ ದಾರಿಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಎಸಿ ರೂಮಿನಲ್ಲಿ ಕುಳಿತುಕೊಂಡು ಬಿಲ್ ಪಾಸ್ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಅನ್ನಿಸುತ್ತಿದೆ. ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಗುಣಮಟ್ಟ ಪರಿಶೀಲಿಸುವ ತಾಳ್ಮೆ ಅವರಿಗಿಲ್ಲವೇ? ಇನ್ನು ನಮ್ಮ ಸ್ಥಳೀಯ ಶಾಸಕರಾದ ಬೈರತಿ ಸುರೇಶ್ ರವರೇ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನೀವು ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತೀರಿ. ಆದರೆ ನಿಮ್ಮದೇ ಕಣ್ಣೆದುರು ನಡೆಯುತ್ತಿರುವ ಈ ಕಳಪೆ ಕೆಲಸದ ಬಗ್ಗೆ ನಿಮ್ಮ ಮೌನ ಯಾಕೆ? ಕಾಮಗಾರಿ ನಡೆಯುತ್ತಿರುವ ರೀತಿ ನೋಡಿದರೆ ಇದು ಸಾರ್ವಜನಿಕರ ಹಣವನ್ನು ಮಣ್ಣು ಪಾಲು ಮಾಡುತ್ತಿರುವಂತೆ ಕಾಣುತ್ತಿದೆ. ನಮ್ಮ ಪ್ರಶ್ನೆ ಇಷ್ಟೇ. ಸ್ಥಳೀಯ ಶಾಸಕರಾದ ಬೈರತಿ ಸುರೇಶ್ ರವರೇ, ನಿಮ್ಮ ಕ್ಷೇತ್ರದ ಮೂಗಿನ ನೇರಕ್ಕೆ ಇಂತಹ ಕಳಪೆ ಕೆಲಸಗಳು ನಡೆಯುತ್ತಿದ್ದರೂ ನೀವು ಮೌನವಾಗಿರುವುದೇಕೆ? ಅಧಿಕಾರಿಗಳ ಮೇಲೆ ನಿಮ್ಮ ಹಿಡಿತ ತಪ್ಪಿದೆಯೇ, ಅಥವಾ ನೀವು ಇದಕ್ಕೆ ಸಮ್ಮತಿ ಸೂಚಿಸಿದ್ದೀರಾ? ಇನ್ನು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿಷಯಕ್ಕೆ ಬಂದರೆ ಕಾಮಗಾರಿ ನಡೆಯುವಾಗ ಇವರು ಎಲ್ಲಿ ಹೋಗಿರುತ್ತಾರೆ? ಗುಣಮಟ್ಟ ಪರೀಕ್ಷಿಸುವವರು ಯಾರೂ ಇಲ್ಲವೇ? ಇಲ್ಲಿ ನೀರಿನ ಪೈಪ್ಗಳು ಒಡೆದು ಅಮೂಲ್ಯವಾದ ನೀರು ರಸ್ತೆಯ ಪಾಲಾಗುತ್ತಿದೆ. ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ದಿನನಿತ್ಯದ ಗೋಳಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿಯೊಂದಿಗೆ ಜನರು ಹಂಚಿಕೊಂಡ ಆಕ್ರೋಶದ ಮಾತುಗಳು ಇಲ್ಲಿವೆ ನೋಡಿ. ಕಾವೇರಿ ನೀರು ಎಷ್ಟು ದಿವಸದಿಂದ ಲೀಕ್ ಆಗ್ತಾ ಇದೆಯಾ? 3 ದಿವಸದಿಂದನಾ? ಬರ್ತಾರ, 4 ದಿನ ಬರ್ತಾರ, ನೋಡ್ತಾರ, ಹೋಗ್ತಾರ. ಕಂಪ್ಲೇಂಟ್ ಮಾಡಿದೀವಿ ಅಂತ ಹೇಳ್ತಾರ. ಏನ್ರಿ ನೀವೆಲ್ಲ? ಬರ್ರಿ ನಮ್ಮ ಊರಿಗೆ ಹೆಂಗಿದೆ, ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಬರೀ ಹೆಂಗಿದೆ? ರೋಡ ಇದು ಸ್ಮೆಲ್ ಬರ್ತೈತೆ. ಈ ತರ ಸ್ಮೆಲ್ ಬರ್ತೈತೆ. ನೀರ್ ಬಂದು ಗೊತ್ತಾ, ಜನಗಳು ಸಾಯ್ತಾ ಇದಾರೆ ಗೊತ್ತಾ? ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಅಲ್ಲ ಸರ್, ಇವಾಗ ನೀರೆಲ್ಲ ಅಂತ ಇದ್ದಾರ. ಈ ರೋಡ್ ತುಂಬಾ ನೀರ್ ಹೋಗ್ತೈತೆ. MLA MP ಏನ್ ಮಾಡ್ತಾ ಇದ್ರು ನೀವು? ಅದೆಲ್ಲ ಓಟ್ ಕೇಳಕ್ ಮಾತ್ರ ನಮ್ಮ ಮನೆ ತರ ಬಂದ ಕೈ ಅಂತ ಇದೆಲ್ಲ ಸರಿಪಡ್ಕೋಕಂಬದು ಅವ್ನು ಗೊತ್ತಾಗಲ್ವ? ಹಿಂಗ ನಾಚಿಕೆ ಆಗ್ಬಿಟ್ರೆ ರಾಜೀನಾಮೆ ಕೊಟ್ಟು ಮನೆಗಿರೋ ನೀವೆಲ್ಲ. ಜನಗಳು ಸಾಯ್ತಾ ಇದಾರೆ. ನೀರೆಲ್ಲ ತಗೋತಾ ಬೆಂಗಳೂರು ಕುಡಿಯಕ್ ನೀರೆಲ್ಲ ಹೋಗ್ತಾ ಇದೆ. ಅವಾಗ ಹೇಳಿದಾಗ ಮಾತ್ರ ಕಂಪ್ಲೇಂಟ್ ಮಾತ್ರ ಅವಾಗ ಹೋಗ್ಬಿಟ್ರಿ. ಇವಾಗ ಯಾರು ಹೋಗ್ತೈತಿ? ಇದ್ರಲ್ಲ ವೀಕ್ಷಕರೇ, ಜನರ ಸಂಕಷ್ಟ ಎಷ್ಟು ತೀವ್ರವಾಗಿದೆ ಎಂದು. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿ. ಈ ಭಾಗದ ಪ್ರತಿ ಗಲ್ಲಿಯಲ್ಲೂ ಶಾಸಕರ ಭಾವಚಿತ್ರದ ಪಕ್ಕದಲ್ಲೇ ತಮ್ಮ ಫೋಟೋ ಹಾಕಿಕೊಂಡು ಮಿಂಚುತ್ತಿರುವ ಕಾರ್ಯಕರ್ತರು ಮತ್ತು ಹಣವಂತರು. ಮುಂದಿನ ನಗರಸಭಾ ಚುನಾವಣೆಯ ಟಿಕೆಟ್ಗಾಗಿ ಈಗಿನಿಂದಲೇ ಫೀಲ್ಡಿಗಿಳಿದಿರುವ ಇವರಿಗೆ ಈ ರಸ್ತೆಯ ಗುಂಡಿಗಳು, ಈ ಕಳಪೆ ಪೈಪ್ಲೈನ್ ಕೆಲಸ ಕಾಣುತ್ತಿಲ್ಲವೇ? ಕೇವಲ ಫ್ಲೆಕ್ಸ್ ಹಚ್ಚಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದಷ್ಟೇ ನಿಮ್ಮ ಕೆಲಸವೇ? ಜನರ ಸಮಸ್ಯೆಗಳಿಗೆ ಧ್ವನಿಯಾಗದ ನೀವು ಯಾವ ಮುಖ ಹೊತ್ತು ಜನರ ಮುಂದೆ ಓಟು ಕೇಳುತ್ತೀರಾ ಎಂಬುದು ಮುಖವಾಡ ಮೀಡಿಯಾದ ನೇರ ಪ್ರಶ್ನೆ. ವಿಜಯ್ ಕುಮಾರ್ ನಾಯ್ಡು ಅವರ ವಿಶೇಷ ಮಾತು, ನೀರಿನ ಮಹತ್ವ. ವೀಕ್ಷಕರೇ, ಕೊನೆಯದಾಗಿ ಒಂದು ಮಾತು. ನೀರು ಜೀವದ ಸಂಜೀವಿನಿ. ಅದರಲ್ಲೂ ಈಗ ಬೇಸಿಗೆ ಕಾಲ ಶುರುವಾಗಿದೆ. ನಗರದ ಹಲವೆಡೆ ನೀರಿನ ಹಾಹಾಕಾರ ಎದ್ದಿದೆ. ಇಂತಹ ಸಮಯದಲ್ಲಿ ಪೈಪ್ಲೈನ್ ಕೆಲಸವನ್ನು ವೈಜ್ಞಾನಿಕವಾಗಿ ಮತ್ತು ಗಟ್ಟಿಯಾಗಿ ಮಾಡಬೇಕಿತ್ತು. ಆದರೆ ಇಲ್ಲಿನ ವ್ಯವಸ್ಥೆ ನೀರಿನ ಮಹತ್ವವನ್ನೇ ಮರೆತಂತಿದೆ. ನೀರನ್ನು ವ್ಯರ್ಥ ಮಾಡಬೇಡಿ, ಹಾಗೆಯೇ ನಿಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಹಿಂಜರಿಯಬೇಡಿ. ವೀಕ್ಷಕರೇ, ನಮ್ಮ ಈ ನೈಜ ವರದಿ ನಿಮಗೆ ಸರಿ ಎನಿಸಿದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಭ್ರಷ್ಟಾಚಾರದ ಮುಖವಾಡ ಕಳಚುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಅಂದ ಹಾಗೆ ನಮ್ಮ ಮುಂದಿನ ವಿಶೇಷ ವರದಿಯಲ್ಲಿ ಸಂಜಯ್ ನಗರ ಮುಖ್ಯ ರಸ್ತೆಯ ವೈಟ್ ಟಾಪಿಂಗ್ ಹಗರಣ ಮತ್ತು ಅಲ್ಲಿನ ರಸ್ತೆ ಸಮಸ್ಯೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಹೊತ್ತು ತರುತ್ತೇವೆ. ಆ ವಿಡಿಯೋವನ್ನು ತಪ್ಪದೆ ನೋಡಿ.
ಅಧಿಕಾರ ವರ್ಗಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಗಲ್ಲಿ ಗಲ್ಲಿಗಳಲ್ಲಿ ನಾಯಕರ ಪಕ್ಕ ಫೋಟೋ ಹಾಕಿಕೊಂಡು ಜಾಹೀರಾತು ಕೊಡುವ ಹಪಾಹಪಿ ಬಿಡಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ, ಇಲ್ಲದಿದ್ದರೆ ಜನರೇ ನಿಮ್ಮ ಮುಖವಾಡವನ್ನು ಕಳಚುವ ಕಾಲ ದೂರವಿಲ್ಲ. ಕ್ಯಾಮರಾಮನ್ ಜೊತೆ ನಿಮ್ಮ ವಿಜಯ್ ಕುಮಾರ್ ನಾಯ್ಡು, ಮುಖವಾಡ ಮೀಡಿಯಾ.